ಏಕದಂತವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಶುಕ್ಲಾಂಬರಧರವಿಕ್ರಮಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ವಿಶೇಷವಾಗಿ ಅಂಗಾರಕ ಸಂಕಷ್ಟಿ, ಸಂಕಷ್ಟಿಯಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಅಂಗಾರಕ ಸಂಕಷ್ಟಿ. ಅಂಗಾರಕ ಸಂಕಷ್ಟಿ ಅಂದರೆ ಆ ಭಗವಂತನ ಗಣೇಶನ ಒಂದು ಹಬ್ಬ ಅನ್ನತಕ್ಕಂಥದ್ದು ಹೇಳ್ಬೋದು. ನಾವು ಪ್ರತಿ ವರ್ಷದಲ್ಲಿ ಭಾದ್ರಪದ ಮಾಸ ಶುಕ್ಲ ಪಕ್ಷ ಚತುರ್ಥಿದಿಂದ ಬರತಕ್ಕಂಥದ್ದೇ ವಿಶೇಷವಾಗಿ ಮಾಡತಕ್ಕಂಥದ್ದೇ ಗಣಪತಿ ಹಬ್ಬ. ಪ್ರತಿ ತಿಂಗಳಲ್ಲೂ ನಾವು ಈ ಕೇತುದೋಷ ನಿವಾರಣೆಗೋ ಅಥವಾ ಗಣಪತಿ ನಿವಾರಣೆಗೋ ನಾವು ಪ್ರತಿ ವರ್ಷ ಮಾಡಬೇಕು ಅಂದರೆ ಕೃಷ್ಣ ಪಕ್ಷ ಸಂಕಷ್ಟಹರ ಚತುರ್ಥಿ ದಿನ ಮಾಡಿ ಖಂಡಿತವಾಗಿ ಅದರ ಫಲವಾಗಿ ಅದರಲ್ಲೂ ವಿಶೇಷವಾಗಿ ಬರತಕ್ಕಂಥದ್ದಂದರೆ ಮಂಗಳವಾರ ಯಾವಾಗ ಬರುತ್ತೋ ಸಂಕಷ್ಟಹರ ಚತುರ್ಥಿ ಬಹಳ ವಿಶೇಷವಾಗಿರತಕ್ಕಂಥ ದಿನ. ಆ ಗಣೇಶನ ಪೂಜೆ ಪುರಸ್ಕಾರಗಳನ್ನು ಮಾಡಿ ಯಾರ್ಯಾರು ಹೊಸದಾಗಿ ಆ ಒಂದು ಸಂಕಷ್ಟ ವ್ರತವನ್ನು ಪ್ರಾರಂಭ ಮಾಡ್ತಾರೋ ಅನ್ನತಕ್ಕಂಥದ್ದು ವಿಚಾರವಾಗಿ ನೋಡಿದಾಗ ಮಂಗಳವಾರ ಅಂಗಾರಕ ಸಂಕಷ್ಟಿ ವ್ರತವನ್ನು ಮಾಡಿದ ಅಂತ ಪಕ್ಷದಲ್ಲಿ ಆ ಭಗವಂತನದೇ ಆ ಕೇತುವಿನದೇ ಆ ವಿಶೇಷವಾಗಿ ಗಣಪತಿ ವಕ್ರತುಂಡ ಮಹಾಕಾಯ ಕೋಟಪೂರ್ವ ಸಮಗ್ರ ನಿರ್ವಿಘ್ನಂ ಕುರ್ಮೇ ದೇವ ಸರ್ವಕಾರ್ಯೇ ಸರ್ವದಾ ಅನ್ನತಕ್ಕಂಥದ್ದು. ಯಾವುದೇ ಒಂದು ವಿಘ್ನ ವಿನಾಶನಾದ ಎಂದು ಒಂದು ವಿಘ್ನಗಳಿಗೆ ವಿನಾಶ ಕಾರಣ ಆಗತಕ್ಕಂಥದ್ದು ಏನಾದರೂ ಮಾಡತಕ್ಕಂಥ ಕರ್ಮದಲ್ಲಿ ಏನಾದರೂ ವಿಘ್ನ ಆಗ್ತಿದೆ ಅಂತಕ್ಕಂಥ ಪಕ್ಷದಲ್ಲಿ ಈ ಅಂಗಾರಕ ಸಂಕಷ್ಟಿ ವ್ರತವನ್ನು ಮಾಡಿಕೊಳ್ಳುವುದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವೋ ಅಥವಾ ಕೇತು ದೋಷ ನಡೀತಾ ಇದೆಯೋ ಅಥವಾ ಇವೆಲ್ಲವೂ ಕೂಡ ಮನೆಯಲ್ಲಿ ನಾನಾ ರೀತಿಯ ತೊಂದರೆ ತಾಪತ್ರಗಳು ಬರ್ತಾ ಇದೆಯೋ, ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸದಲ್ಲಿ ಏನಾದರೂ ಏರುಪೇರುಗಳು ಆಗ್ತಿದೆಯೋ ಅಂತಕ್ಕಂಥ ಜ್ಞಾನದಲ್ಲಿ ಹೆಚ್ಚಿನ ಫಲವನ್ನು ಪಡೆಯಬೇಕು ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಈ ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಮಂಗಳವಾರ ಆರಂಭಿಸಿದ ಅಂತ ಪಕ್ಷದಲ್ಲಿ ಆ ಭಗವಂತನದೇ ಯಶಸ್ವಿಯಾಗಿರತಕ್ಕಂಥ ಯೋಗ. ಈ ಹಬ್ಬನ ಹೇಗೆ ಮಾಡಬೇಕು ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥದ್ದೇ. ವಿಶೇಷವಾಗಿ ಈ ವಿಶ್ವ ಸಂಕಲ್ಪದಲ್ಲಿ ವಿಶ್ವ ಸಹಸ್ರ ಸ್ವಾಮಿ ಎಷ್ಟೋ ಸರಿ ಒಂದು ಸಾವಿರಾರು ಸರಿ ಹೇಳ್ಬಿಟ್ಟಿದ್ದಾರೆ. ಟಿವಿ ಮಾಧ್ಯಮದಲ್ಲೂ ಕೂಡ ಅಂಗಾರಕ ಸಂಕಷ್ಟಿ ಹೇಗೆ ಮಾಡಬೇಕು, ಅಂಗಾರಕ ಸಂಕಷ್ಟದ ಫಲಫಲವೇನೋ, ಆ ದೋಷ ನಿವಾರಣೆ ಮಾಡ್ಕೊಳ್ಳೋಕೆ ಏನ್ ಬೇಕೋ 21 ಗರ್ಗೆ ಕೇಳಬೇಕಾದ್ರೂ ಕೂಡ ಓಂ ಗಂ ಗಣಪತಿಯಾಯ ನಮಃ, ಓಂ ಗಂ ಗಣಪತಿಯಾಯ ನಮಃ, ಓಂ ಗಂ ಗಣಪತಿಯಾಯ ನಮಃ ಅಂತೇಳಿ 21 ಗರ್ಕೆಯನ್ನು ಕೇಳ್ಬಿಟ್ಟು ಅಥವಾ 108 ಗರ್ಕೆಯನ್ನು ಕಟ್ಬಿಟ್ಟು ಆ ಭಗವಂತನಿಗೆ ಹಾಕಿಕೊಳ್ಳುವುದರಿಂದ ಆ ವಿಘ್ನ ವಿನಾಶನ ಗಣಪತಿಗೆ ಹಾಕಿಕೊಳ್ಳುವುದರಿಂದ ಒಂದು ಹಾರವಾಗಿ ಹಾಕಿಕೊಳ್ಳುವುದ ಎಲ್ಲ ರೀತಿಯ ಕಷ್ಟವನ್ನು ನಿವಾರಣೆ ಆಗತಕ್ಕಂಥ ಫಲ ಇರತಕ್ಕಂಥದ್ದೇ ಈ ಅಂಗಾರಕ ಸಂಕಷ್ಟಿ. ಈ ಅಂಗಾರಕ ಸಂಕಷ್ಟಿ ವ್ರತವನ್ನು ಮಾಡಿಕೊಂಡೆ ನಿಮಗೆ ವಿದ್ಯೆಗೆ ಸಂಬಂಧಪಟ್ಟಿದಂಗೆ, ಅದು ಜ್ಞಾನಕ್ಕೆ ಸಂಬಂಧಪಟ್ಟಿದಂಗೆ, ಮರುವಿಗೆ ಸಂಬಂಧಪಟ್ಟಿದಂಗೆ ಯಾವುದಾದ್ರೂ ಇದ್ರೂ ಕೂಡ ಈ ಕೇತುವಿನ ಆರಾಧನೆ ಮಾಡಿಕೊಳ್ಳುವುದರಿಂದ ಪ್ರತಿ ಸರಿ ಕೃಷ್ಣ ಪಕ್ಷ ಸಂಕಷ್ಟ ಚತುರ್ಥಿಯನ್ನು ಮಾಡ್ಕೊಳ್ಳಿ. ಅದರಲ್ಲಿ ವಿಶೇಷವಾಗಿ ಅಂಗಾರಕ ಸಂಕಷ್ಟಿ ಇದು ವರ್ಷದಲ್ಲಿ ಒಮ್ಮೆ ಅಥವಾ 2 ಬಾರಿ ಮಾತ್ರ ಬರತಕ್ಕಂಥದ್ದು. ಈ ಸರಿ ಬಂದಿರೋದ್ರಿಂದ ನಿಮಗೆಲ್ಲರಿಗೂ ಕೂಡ ಆ ಗಣೇಶನ ಆ ಒಂದು ದಯೆ ಸಿಗಲಿ, ನಿಮ್ಗೆ ಬರ್ತಕ್ಕಂಥ ಲೋಕದೋಷಗಳೆಲ್ಲವೂ ಕೂಡ ಹೋಗಿ ಶುಭ ಮತ್ತು ಯಶಸ್ವಿಯಾಗಲಿ ಸಿಗತಕ್ಕಂಥದ್ದು. ಹೇಗೆ ಮಾಡಬೇಕು, ವ್ರತಾಚರಣೆ ಹೇಗೆ ಮಾಡಬೇಕಂದ್ರೆ ಪ್ರತಿ ತಿಂಗಳು ಒಂದೊಂದು ಪೂಜೆ ಅಥವಾ ವ್ರತ ತರವಾಗಿರುತ್ತೆ. ಅದರಾಗಿ ಈಗ ಆಗಸ್ಟ್ ತಿಂಗಳಲ್ಲಿ ಬಂದಿರೋದ್ರಿಂದ ಮಳೆಗಾಲ ಇನ್ನೇನು ಮಳೆಗಾಲ ಇನ್ನೇನು ಮುಗಿತಾ ಬರಬೇಕು ಅನ್ನತಕ್ಕಂಥ ವಿಶೇಷವಾಗಿ ಮಧ್ಯಮ ಮಳೆಗಾಲ ಅನ್ನತಕ್ಕಂಥ ಫಲಗಳು. ಈ ಮಧ್ಯಮದ ಎಲ್ಲ ಡ್ಯಾಮ್ಗಳು, ಒಳಗಳು, ಕಳ್ಳೆಗಳು ಎಲ್ಲ ಕೂಡ ತುಂಬಿಕೊಂಡಿರತಕ್ಕಂಥ ಈ ಮಾಸದಲ್ಲಿ ಅದರಲ್ಲಿ ವಿಶೇಷವಾಗಿ ಆಗಸ್ಟ್ ತಿಂಗಳಲ್ಲಿ ಬಂದಿದ್ರೆ ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ಡ್ಯಾಮ್ಗಳು ಭರ್ತಿಯಾಗಿದೆ. ಅಂದ್ರೆ ಸಮೃದ್ಧಿಯಾಗಿರಬೇಕು ಅಂತ. ಈ ಸಮೃದ್ಧಿಯಾಗಿದೆ ಅಂದ್ರೆ ಬೇಸಿಗೆಯಲ್ಲಿ ಬರತಕ್ಕಂಥ ರೈತರಿಗೆ ಶುಭವನ್ನು ಪಡೆತಕ್ಕಂಥದ್ದು, ನೀರು ಬರತಕ್ಕಂಥದ್ದು, ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಗಂಗಾಯ ಕಮಲಾಯ ಗೋದಾವರಿ ನರಸಿಂಧು ಕಾವೇರಿ ಜಲಸ್ಪಂದಿತೆ ಅನ್ನತಕ್ಕಂಥದ್ದು ವಿಶೇಷವಾಗಿ ಮಾಡತಕ್ಕಂಥ ಈ ಗಣಪತಿ ಪೂಜೆ ಮಾಡಿಕೊಳ್ಳೋದ್ರಿಂದ ರೈತಾಭಿಮಾನಿಗಳೆಲ್ಲರೂ ಕೂಡ ಸಂತೋಷವನ್ನು ಬರತಕ್ಕಂಥದ್ದು. ಈ ವಿಶೇಷವಾಗಿ ದಕ್ಷಿಣಾಯನದಲ್ಲಿ ಬರತಕ್ಕಂಥದ್ದೇ ಮೊದಲನೇ ವಾರವಾಗಿ ಬರ್ತದೆ ಅಂಗಾರಕ ಸಂಕಷ್ಟಿಯು. ಚಂದ್ರೋದಯ ಕಾಣತಕ್ಕಂಥದ್ದು ರಾತ್ರಿ 9 ಗಂಟೆ 6 ನಿಮಿಷಕ್ಕೆ ಚಂದ್ರೋದಯನ್ನು ನೋಡಿ ನೀವು ಎಲ್ಲ ಒಂದು ಉಪವಾಸ ಬಿಡತಕ್ಕಂಥ. ಉಪವಾಸ ಹೇಗೆ ಮಾಡಬೇಕಪ್ಪ ಅಂತಕ್ಕಂಥದ್ದಾಗ ನೀವು ಪ್ರತಿ ತಿಂಗಳು ಕೂಡ ಮಾಡ್ತಾ ಇರ್ತೀರಿ. ಹೆಣ್ಮಕ್ಳು ಯಾವಾಗಲೂ ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ ಹೆಣ್ಮಕ್ಳು ಯಾವಾಗೂ ಉಪವಾಸ ಇರಬಾರ್ದು. ಏನೋ ಒಂದು ಹಣ್ಣು ತಗೊಳ್ಳಿ, ಹಣ್ಣು ಹಾಲು ತಗೊಂಡು ಆ ಭಗವಂತನ ದೇಹ ಪಾತ್ರರಾಗಬೇಕು. ಅದು ಯಾವಾಗಲೂ ಕಾಳು ಹೊಟ್ಟೆಯಲ್ಲಿ ಯಾವಾಗಲೂ ಕೂಡ ಪೂಜೆ ಪುರಸ್ಕಾರಗಳಿಗೆ ನಿಷೇಧವಾಗಿರುತ್ತದೆ.
ಆಯ್ತಾ ಇಲ್ವೋ? ಅದೇ ರೀತಿ ಅಂಗಾರಕ ಸಂಕಷ್ಟಿ ವ್ರತವನ್ನು ಪೂಜೆ ಪುನಸ್ಕಾರ ಮಾಡಿ ಬೆಳಗಿಂದ ಉಪವಾಸ ಅಂದರೆ ಏನಾದ್ರು ಹಣ್ಣು ಹಾಲು ತಗೊಂಡು ಅವಲಕ್ಕಿನೋ ಹಣ್ಣು ಹಾಲು ತಗೊಂಡ್ಬಿಟ್ಟು ನೀವು ಈ ವ್ರತಾಚರಣೆಯನ್ನು ಮಾಡೋದ್ರಿಂದ ಚಂದ್ರ ರಾತ್ರಿ 9 ಗಂಟೆ 6 ನಿಮಿಷಕ್ಕೆ ಚಂದ್ರನ ದರ್ಶನ ಆದ ನಂತರ ಆ ಚಂದ್ರ ಭಗವಾನ್ಗೂ ನಮಸ್ಕಾರವನ್ನು ಮಾಡಿಕೊಂಡೆ ನಮಗೆ ಬರ್ತಕ್ಕಂಥ ಲೋಕದೋಷಗಳನ್ನೆಲ್ಲ ಹೋಗಲಾಡಿಸಿ ಸರ್ವಶಕ್ತಿಯನ್ನು ಕೊಡಪ್ಪ ವಿಘ್ನ ವಿನಾಶಕ ಅಂತ ನಾವು ಅಂಗಾರಕ ಸಂಕಷ್ಟ ವ್ರತವನ್ನು ಮಾಡಿಕೊಂಡು ಈ ರೀತಿ ಮಾಡಿಕೊಂಡ ಅಂತ ವಂಶದಲ್ಲಿ ಎಲ್ಲರಿಗೂ ಕೂಡ ಜ್ಞಾನವನ್ನು ಹೆಚ್ಚಿಸಿಕೊಂಡ ಶಕ್ತಿ ಕೊಡತಕ್ಕಂಥದ್ದೇ ಏಕೈಕ ಮಾರ್ಗ ಅಂದರೆ ಈ ಅಂಗಾರಕ ಸಂಕಷ್ಟಿ. ಈ ರೀತಿ ಮಾಡ್ಕೊಳ್ಳಿ, ನಿಮಗೆಲ್ಲರಿಗೂ ಕೂಡ ಶುಭ ಮತ್ತು ಯಶಸ್ವಿಯಾಗಲಿ. ನೀನು ಈ ರೀತಿ ಮಾಡಿಕೊಳ್ಳೋದ್ರಲ್ಲಿ ಎಲ್ಲ ರೀತಿ ಫಲವನ್ನು ಕೊಡತಕ್ಕಂಥ ಸಿದ್ಧಿವಿನಾಯಕ ಯಶಸ್ವಿ ಕೊಡಲಿ. ಸರ್ವೋ ಜನ ಸುಖಿನೋ ಭವಂತು, ಸಮಸ್ತ ತನ್ಮಂಗಲಾನಿ ಭವಂತೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ತನ್ಮಂಗಲಾನಿ ಭವಂತು. ಕೃಷ್ಣಂ ವಂದೇ ಜಗದ್ಗುರು. ಕೃಷ್ಣಾರ್ಪಣಮಸ್ತು. ಸರ್ವಂ ಕೃಷ್ಣಮಯ, ಸರ್ವಂ ಕೃಷ್ಣಮಯ, ಸರ್ವಂ ಕೃಷ್ಣಮಯ. ಯಶಸ್ವಿ ಫಲಪ್ರಾಪ್ತವಸ್ತು.